ಎಲ್ಲ ಒಂದ್ ಕಡೆ ಧ್ರುವಂತ್ ಅವರು ನಿಮ್ಗೆ ಸ್ವಲ್ಪ ಇಷ್ಟ ಆಗ್ಲಿಲ್ಲ ಅನ್ಕೋತೀನಿ. ಹೌದು, ಆ್ಯಕ್ಚುಲಿ ಅಂದರೆ ನಾನು ಫಸ್ಟ್ ಜಗಳ ಆಡಿದ ಮನೇಲಿ ಧ್ರುವನ್ ಜೊತೆನೆ. ಬಟ್ ಆ ಮ್ಯಾಟರ್ ಆಮೇಲೆ ಯೋಚನೆ ಮಾಡೋಕ್ಕಾಗಿ ಅಷ್ಟು ಚಿಕ್ಕದಕ್ಕಾಯ್ತಾ ಅಂತ ಅನಿಸ್ತು. ಬಟ್ ಅವ್ರಿಗೇನೋ ನಾನು ಒಂದು ವೀಕೆಂಡಲ್ಲಿ ಫಸ್ಟ್ ವೀಕೆಂಡಲ್ಲಿ ಅವ್ರ ಸಿಂಪತಿ ಕಾರ್ಡ್ ಅಂತ ಅನಿಸುತ್ತೆ ಅಂತ ಕೇಳ್ತಾರೆ ಸುದೀಪ್ ಸರ್. ನಾನು ಹೌದು ಅನಿಸುತ್ತೆ ಅಂತ, ಇಟ್ ವಾಸ್ ಜಸ್ಟ್ ಎನ್ ಒಪಿನಿಯನ್. ಅವ್ರು ಅದನ್ನ ತುಂಬ ಪರ್ಸ್ನಲ್ ಆಗಿ ತೊಗೊಂಡ್ರು. ಆಮೇಲೆ ಹೋಗ್ತಾ ಹೋಗ್ತಾ ಹೆಂಗಾಯಿತು ಅಂದರೆ, ಓಕೆ ಜಗಳ ಆಗುತ್ತೆ ಈ ಮನೇಲಿ, ವಾಪಸ್ ಮಾತಾಡಲೇಬೇಕು, ಅವ್ರವರೇ ಇರ್ತಾರೆ ಅಂತ ಮಾತಾಡೋಕ್ಕೆ ಟ್ರೈ ಮಾಡಿದ್ರು. ಇದು ನಿಮ್ಮ ಸ್ಟ್ರಾಟಜಿ, ನೀವು ನಂಬಿಕೆ ದ್ರೋಹ ಮಾಡ್ತಿದ್ದೀರಾ ಅನ್ನೋ ಥರನೇ ಆಗ್ತಾ ಹೋಯಿತು. ಅಷ್ಟು ಜೆಲ್ ಆಗಲಿಲ್ಲ. ಬಿಕಾಸ್ ನನಗೆ ಬೇರೆಯವ್ರ ಜೊತೆ ಏನೋ ಫ್ರಿಕ್ಷನ್ ಇದೆ, ಅಶ್ವಿನಿ ಮ್ಯಾಮ್ ಜೊತೆ ಏನೋ ಫ್ರಿಕ್ಷನ್ ಅದು. ಆಮೇಲೆ ಅವ್ರ ಹತ್ರ ಮಾತಾಡಿದ್ದುಂಟು, ಅವರು ನನ್ನ ಹತ್ರ ಮಾತಾಡಿದ್ದುಂಟು. ಅವ್ರ ಜೊತೆ ಲಾಸ್ಟ್ವರೆಗೂ ಒಂಥರ, ಈವನ್ ಸೀಕ್ರೆಟ್ ರೂಮ್ಗೆ ಹೋಗಿ ಬಂದಮೇಲೂ ಕೂಡ ಅದೊಂಥರ ಇತ್ತು. ಓಕೆ, ನೀವು ಈ ನಾಮಿನೇಟ್ ಮಾಡ್ತೀರಲ್ಲ, ಆ ಟೈಮಲ್ಲಿ ಆ ಸಿಚುವೇಶನ್ ನಿಮ್ಗೆ ಹೆಂಗಿರುತ್ತೆ? ಯಾಕಂದರೆ ಒಂದೊಂದು ಸಲ ಎಲ್ಲರ ಎದುರಿಗೂ ಹೇಳಬೇಕಾಗುತ್ತೆ, ನಾನು ಡೈರೆಕ್ಟಾಗಿ ಸ್ಪಂದನ ಅವ್ರನ್ನ ನಾಮಿನೇಟ್ ಮಾಡ್ತೀನಿ ಅಂತ, ಚೆನ್ನಾಗೇ ಇರ್ತೀನಿ ನಾನು, ನಿಮ್ಮ ಜೊತೆ ಹೇಳಲೇಬೇಕಾಗುತ್ತೆ ಅಂತ ಸಿಚುವೇಶನ್ ಬಂದಾಗ ಅಲ್ಲಿ ಹೇಗಿರುತ್ತೆ ನಿಮ್ಗೆ? ಆಬ್ವಿಯಸ್ಲಿ ಅವಾಗ ಒಂಥರ ಅವ್ರ ಮೇಲೆ ಗಲಾಟೆ ಮಾಡಬೇಕು ಅಂತಲೇ ಅನಿಸೋದು. ಯಾಕಂದರೆ ಏನೇ ಕಾರಣ ಕೊಟ್ಟರು ನಮ್ಗೆ ಆ ಕಾರಣ ಓಕೆ ಆಗಿರಲ್ಲ. ಬಿಕಾಸ್ ನನ್ನನ್ನು ಮನೆಯಿಂದ ಹೊರಗೆ ಹೋಗು ಅಂತ ಹೇಳ್ತಿರೋದ್ರಿಂದ ನಾನು ಕೊಡೋ ಕಾರಣ ಆಗಲಿ, ನನಗೆ ಕೊಡೋ ಕಾರಣ ಆಗಲಿ, ಯಾವುದೂ ನಮಗೆ ಸರಿ ಅಂತ ಅನಿಸಲ್ಲ. ಇವಾಗ ಇಟ್ಸ್ ಲೈಕ್ ಅಯ್ಯೋ ಅದು ಅನಿಸುತ್ತೆ. ಬಟ್ ಆ ಮೂಮೆಂಟಲ್ಲಿ ಇವಾಗ ಲಾಸ್ಟ್ ವೀಕ್ದೇ ತೊಗೊಂಡ್ರೆ ರಕ್ಷಿತಾ ಕೊಟ್ಟಿದ್ದ ಕಾರಣಗಳು, ಏನು ಮನೆ ಕೆಲಸಕ್ಕೆ ಯಾಕೆ ಹೇಳ್ತಾ ಇದೆಯಾ, ವೈ ಯು ಸೇಯಿಂಗ್ ದಿಸ್ ಅಂತ ತುಂಬ ಇದಾಗುತ್ತೆ. ಅವಳು ಸ್ಪೆಷಲಿ ಮಾಳೋಣ್ಣನ ಜೊತೆ ನಂಗೆ ಕಂಪೇರ್ ಮಾಡ್ತಾಳೆ. ಅವಳು ಫಸ್ಟ್ ನನಗೆ ಹೇಳಿದ ಕಾರಣಕ್ಕೆ ನಾನು ಅವಳಿಗೆ ಜಗಳಕ್ಕೆ ಹೋಗಲ್ಲ ಅವಳ ಹತ್ರ ಆಮೇಲೆ ಮಾತಾಡೋಣ ಅಂತ ಅನ್ಕೋತೀವಿ. ಬಟ್ ಮಾಳು ಅಣ್ಣನ ಕಂಪೇರ್ ಹೋಗ್ಬೇಕಿತ್ತು, ಅವರು ಕಮ್ಮಿ ಸ್ವಾರ್ಥ ಆ ಥರದ್ದು ಯೂಸ್ ಮಾಡಿದಾಗ ನಂಗೆ ಒಂಥರ ಪರ್ಸ್ನಲ್ ಆಗಿ ಹೇಳ್ತಿದ್ದಾಳೆ ಅಂತ ಅನ್ಸುತ್ತೆ. ಕರೆಕ್ಟ್, ಇಟ್ಸ್ ಅ ಗೇಮ್ ಥರ ಆಡೋಣ, ಪರ್ಸ್ನಲ್ ಆಗಿ ಯಾಕೆ ಬರ್ತೀರಾ ಅಂತ. ಅವಾಗೆಲ್ಲ ಸ್ವಲ್ಪ ಟ್ರಿಗರ್ ಆಯಿತು. ಬಟ್ ಜಾಸ್ತಿ ಕೋಪ ಬಂದಿದೆಯಾ ಅವಾಗ? ಯಾವುದಕ್ಕೆ? ಧ್ರುವಂತ್ ವಿಷಯದಲ್ಲೇ ಅನಿಸುತ್ತೆ. ಅವರು ಮೆಣಸಿನ್ಕಾಯಿ ತಿನ್ನುವಾಗ ಒಂದು ಚಟುವಟಿಕೆಯಲ್ಲಿ ನಂಗೂ ತುಂಬ ಮಾತುಕತೆ ಆಗುತ್ತೆ. ಅವಾಗ ಒಂಥರ ನಾನು ಇವ್ರಿಗೆ ಯಾಕೆ ಅರ್ಥನೇ ಆಗ್ತಿಲ್ಲ ಅಂತ ಆ ಥರ ಹೋಗ್ತೀನಿ. ಅವ್ರ ವಿಷಯದಲ್ಲಿ ತುಂಬ ನಂಗೆ ಕೋಪ ಮಾಡ್ಕೊಂಡಿರೋದು ಒಂಥರ ವಾಟ್ ಅಂತ. ಇನ್ನೊಂದು ರಕ್ಷಿತನ ಜೊತೆ ಒಂದು ಹಲ್ವಾ ವಿಷಯ ಏನೇನೋ ಆಗ್ತಿರುತ್ತೆ. ರಾತ್ರಿ ಅವಳು ಹಲ್ವಾ ಮಾಡಿರ್ತಾಳೆ, ಅದಕ್ಕೆ ಅವಳು ತುಂಬ ಮೊಂಡವಾದ ಮಾಡ್ತಿದ್ದಾಳೆ ಅಂತ ಅನಿಸ್ಬಿಡುತ್ತೆ ನನಗೆ. ಆವಾಗ ಒಂದು ಆ್ಯಂಡ್ ಲಾಸ್ಟ್ ವೀಕ್ ತುಂಬ ಸಿಟ್ಟು ಬಂದಿತ್ತು, 3 ಇನ್ಸ್ಟೆನ್ಸಸ್. ಕರೆಕ್ಟ್. ಜೊತೆಗೆ ಒಂದು ಚಿಕ್ಕ ಪುಟ್ಟ ಊಟ ತಿಂಡಿ ಈ ಥರದ ವಿಚಾರಕ್ಕೆಲ್ಲ ಜಗಳ ಆಗ್ಬಿಡುತ್ತಲ್ಲ, ಅದು ನೋಡೋರಿಗೆ ಅವ್ರ ಆಚೆ ಸಿಲಿ ಅನ್ನಿಸ್ತಾ ಇರುತ್ತೆ. ಅಲ್ಲಿ ನಿಮಗೆ ಅದು ಜೆನ್ಯೂನ್ ಆಗಿರುತ್ತೆ ಅಲ್ವಾ? ಸಿಕ್ಕಾಬಟ್ಟೆ. ಯಾಕಂದರೆ ಅದೊಂದು ಆಲೂಗೆಡ್ಡೆಯಿಂದ ಶುರುವಾಗಿರುತ್ತೆ, ಆಲೂಗೆಡ್ಡೆ ಅಷ್ಟೇ. ಬಟ್ ಅದಕ್ಕೆ ತುಂಬ ಬ್ಯಾಗೇಜಸ್. ಸುದೀಪ್ ಸರ್ ಏನು ಹೇಳ್ತಾರೆ, ನಾವು ಎಲ್ಲರೂ ಅಲ್ಲಿ ಆ್ಯಕ್ಚುಲಿ ಬ್ಯಾಗೇಜಸ್ ಇಟ್ಕೊಂಡೇ ಇರ್ತೀವಿ. ಅವತ್ತು ಅವ್ರು ಹಂಗೆ ಅಂದಿದ್ರು, ಇವತ್ತು ಇವ್ರು ಹಿಂಗೆ ಅಂದರು, ಅವ್ರು ಅವತ್ತು ಹೋಗಲೇ ಬರಲೇ ಅಂದಿದ್ರು. ಅದೆಲ್ಲ ಕ್ಯಾಲ್ಕುಲೇಟ್ ಆಗಿ ಅದು ಆಲೂಗೆಡ್ಡೆ ವಿಷಯ ಮರ್ತೋಗೋದು, ಎಲ್ಲೋ ಹೋಗ್ಬಿಟ್ಟಿರುತ್ತೆ. ನೀನು ಈ ವರ್ಡ್ ಯೂಸ್ ಮಾಡಿದೆ, ಆ ವರ್ಡ್ ಯೂಸ್ ಮಾಡಿದೆ ಅಂತ. ನೀವು ತುಂಬ ಚೆನ್ನಾಗಿ ಅಡುಗೆ ಕಲ್ತ್ರ ಅಲ್ಲಿ ಹೋದ್ಮೇಲೆ? ನಂಗೆ ಅಡುಗೆ ನನ್ಗೊಬ್ಳಿಗೆ ಮಾಡ್ಕೋತಿದ್ದೆ ಹೊರಗಿದ್ದಾಗಲೂ. ಬಟ್ ನನಗೆ ಅಳತೆ ಗೊತ್ತಾಗ್ತಿರ್ಲಿಲ್ಲ. ಸುಮಾರು ಎಲ್ಲರಿಗೂ ಮಾಡುವಾಗ ಬಲ್ಕಲ್ಲಿ 13-14 ಮೆಂಬರ್ಸ್ಗೆಲ್ಲ ಮಾಡ್ಬೇಕಾದ್ರೆ ಅದು ಅಳತೆ ಗೊತ್ತಾಗ್ತಿರ್ಲಿಲ್ಲ ನನಗೆ. ಬಟ್ ಅಡುಗೆ ಬರ್ತಿತ್ತು. ಆಮೇಲೆ ನಾವು ಮಾಡ್ತಿದ್ದೆ 2 ಮೀಲ್ಸು, ಬೆಳಗ್ಗೆ ಒಂದು, ರಾತ್ರಿ ಒಂದು, ಮಧ್ಯ ಫ್ರೂಟ್ಸ್ ಏನಿತ್ತು ಅದ್ರಲ್ಲಿ ಮ್ಯಾನೇಜ್ ಮಾಡ್ಕೋತಾ ಇದ್ವಿ. ಸೊ ಅದನ್ನೇ ಜಾಸ್ತಿ ಉಪ್ಪು ಮಾಡಿಬಿಡೋದು, ಜಾಸ್ತಿ ಖಾರ ಮಾಡಿಬಿಡೋದು, ಅದು ಯಾಕೆ ಹಂಗೆ ಮಾಡಬೇಕು ಅಂತ ಅದಕ್ಕೆ ಹೆದರ್ಕೋತಿದ್ದೆ. ಹೆಲ್ಪಿಂಗಲ್ಲಿ ಇರ್ತಿದ್ದೆ ನಾನು. ಬಟ್ ಚಪಾತಿ ಒಂಚೂರು ರೌಂಡಾಗಿ ಬರುತ್ತೆ ಇವಾಗ.